ಪ್ರಿಯ ವೀಕ್ಷಕರೇ, ನಿಮ್ಗೆಲ್ಲ ನಿಮ್ಮ ಸಂತೋಷನ ಅನಂತ ಅನಂತ ಧನ್ಯವಾದಗಳು. ಸ್ನೇಹಿತರೆ, ಇಂದಿನಿಂದ IPL ಹಬ್ಬ ಶುರು ಆಗ್ತಾ ಇದೆ. IPL ಅಂದ್ರೇನೆ ಹಾಗೆ. ಯಾಕಂದ್ರೆ 2 ತಿಂಗಳು ಹೇಗೆ ಕಳೆಯುತ್ತೆ ಅನ್ನೋದೇ ಗೊತ್ತಾಗಲ್ಲ. ಪ್ರತಿ ದಿನ ಒಂದೊಂದು ಮ್ಯಾಚ್ಗಳು. ಬೆಳಿಗ್ಗೆ ಎದ್ರೆ ಆ ಮ್ಯಾಚ್ಗಳದೇ ಮಾತು, ಸಂಜೆ ಆದ್ರೆ ಹೊಸ ಮ್ಯಾಚು, ಮತ್ತೆ ಬೆಳಗ್ಗೆ ಎದ್ರೆ ಆ ಮ್ಯಾಚಿನ ಲೆಕ್ಕಾಚಾರಗಳು. ಹೀಗೆ 2 ತಿಂಗಳ ಕಾಲ ಜನರು ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗದೆ ರೀತಿ ಕಳೆದ್ ಬಿಡ್ತಾರೆ. ಹಾಗೆ ಈ ವರ್ಷದ IPL ಶೆಡ್ಯೂಲ್ ನ ನೋಡೋದಾದ್ರೆ, ಇಂದಿನಿಂದ ಮಾರ್ಚ್ 28 ಶುರುವಾಗುವಂತ IPL ಮೇ 31ಕ್ಕೆ ಫೈನಲ್ ನ ನಿಗದಿ ಮಾಡಿದ್ದಾರೆ. ಇಂದು ಯಾವ ಮ್ಯಾಚ್ ಇದೆ, ಹೇಗೆಲ್ಲ ಈ IPL ಇರುತ್ತೆ, ಎಲ್ಲವನ್ನು ಕೂಡ ನಾವು ಮಾತಾಡೋಣ. ಅದಕ್ಕಿಂತ ಮುಂಚೆ ಈ ಚಾನಲ್ ನ ನೀವು ಮೊದಲು ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಇದೇ ರೀತಿಯ ಎಲ್ಲ IPL ಅಪ್ಡೇಟ್ಸ್ ಗಳನ್ನು ಕೂಡ ನನ್ನ ಚಾನಲ್ ಅಲ್ಲಿ ಆದಷ್ಟು ನಾನು ಕೊಡ್ತೇನೆ ಸ್ನೇಹಿತರೆ. ಇವತ್ತು ಮ್ಯಾಚ್ ಯಾವ್ದಿದೆ ಅಂತ ನೀವು ಕೇಳೋದಾದ್ರೆ, ಇಂದು RCB ಮ್ಯಾಚ್. ಶುಭಾರಂಭವನ್ನ RCB ಮತ್ತು ಸನ್ ರೈಸರ್ಸ್ ಹೈದರಾಬಾದ್ ಟೀಮ್ಗಳು ಮಾಡ್ತಾ ಇದೆ. RCB ಅಂದ್ರೆ ಇವತ್ತು ದೊಡ್ಡ ಮಟ್ಟಿಗೆ ಒಂದು ಫಾಲೋವರ್ಸ್ ನ ಇಟ್ಕೊಂಡಿರುವಂತ ಟೀಮ್. ಇಡೀ ಯಾವುದೇ ಫ್ರಾಂಚೈಸ್ಗೆ ಇರೋದಷ್ಟು ಟೀಮ್ಗೆ ಅಭಿಮಾನಿ ಬಳಗವನ್ನ ಹೊಂದಿದ್ದಾರೆ. RCB ಪ್ರತಿ ವರ್ಷ RCB ಯ ಕೂಗು ಇದ್ದಿದ್ದು ಕಪ್ ಈ ಸಲ ನಮ್ದೇ ಅಂತ. ಅದೇ ರೀತಿ ಕಳೆದ ವರ್ಷ RCB ಕಪ್ ಅನ್ನು ಕೂಡ ಗೆದ್ಕೊಂಡಿತ್ತು. ಸೊ ಈಗ ಆ ಒಂದು ಚಾಂಪಿಯನ್ಸ್ ಟೀಮ್ ಮೊದಲ ಒಂದು ಮ್ಯಾಚ್ ಅನ್ನ ಆಡ್ತಾ ಇದ್ದಾರೆ. ಅದು ಸನ್ ರೈಸರ್ಸ್ ಹೈದರಾಬಾದ್. ಸನ್ ರೈಸರ್ಸ್ ಹೈದರಾಬಾದ್ ಅಂದ್ರೆ ಒಂದು ಟೀಮ್ ಹೇಗೆ ಅಂದ್ರೆ, ಅದೊಂದು ಬಿಗ್ ಹಿಟ್ಟರ್ಸ್ ಟೀಮ್ ಸ್ನೇಹಿತರೆ. ಹೈಯೆಸ್ಟ್ ಸ್ಕೋರ್ಸ್ ಗಳನ್ನ ನೀವು ಕಳೆದ ವರ್ಷ ನೋಡಿದೀರಾ. 250 ಮೇಲೆ ಸುಮಾರು ಸರಿ ಅವರು ಸ್ಕೋರ್ಗಳನ್ನ ಮಾಡ್ತಾರೆ. RCB ಮೇಲೆನೆ 287 ಹೈಯೆಸ್ಟ್ IPL ಸ್ಕೋರ್ ನ ಅವ್ರು ಮಾಡ್ತಾರೆ. ಆದ್ರೆ ಅಂತ ಒಂದು ಟೀಮ್ ಅನ್ನ ಇವತ್ತು ನಡೆಸ್ತಾ ಇರೋದು ಇಶಾನ್ ಕಿಶನ್ ಯಾಕೆ ನಡೆಸ್ತಾ ಇದಾರೆ ಅಂದ್ರೆ, ಪ್ಯಾಟ್ ಕಮಿನ್ಸ್ ಅವರು ಕೆಲವು ಪಂದ್ಯಗಳಿಗೆ ಅವರ ಒಂದು ಲಭ್ಯತೆ ಇಲ್ಲ, ಅವೈಲಬಿಲಿಟಿ ಇಲ್ಲ. ಸೊ ಇಶಾನ್ ಕಿಶನ್ ಅವರು ಆ ಟೀಮ್ ಅನ್ನ ನಡೆಸ್ತಾ ಇದ್ದಾರೆ. ಅದ್ರ ಜೊತೆಯಲ್ಲೇ ಅವರಿಗೆ ಸಾಥ್ ಕೊಡ್ತಾ ಇರೋದು ಅಭಿಷೇಕ್ ಶರ್ಮಾ. ಈಸ್ ಅ ಗ್ರೇಟ್ ಹಿಟ್ಟರ್, ಒಬ್ಬ ಸ್ಫೋಟಕ ಬ್ಯಾಟ್ಸ್ಮನ್ ಅಂದ್ರೆ ತಪ್ಪಾಗ್ಲಾರ್ದು. ಅವರು ಕೂಡ ಈ ಮ್ಯಾಚ್ಗೆ ವೈಸ್ ಕ್ಯಾಪ್ಟನ್ ಆಗಿದ್ದಾರೆ. ಒಂದು ದೊಡ್ಡ ದಂಡೆ ಇದೆ. ಟ್ರಾವಿಸ್ ಹೆಡ್ ಆಗಿರ್ಬೋದು, ಹೆನ್ರಿಕ್ ಕ್ಲಸನ್ ಆಗಿರ್ಬೋದು, ಹಾಗೂ ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್, ಈ ತರ ಒಂದು ದೊಡ್ಡ ಸ್ಫೋಟಕ ಬ್ಯಾಟ್ಸ್ಮನ್ ಟೀಮ್ ಅಂತಲೇ ಹೇಳ್ಬೋದು ಸನ್ ರೈಸರ್ಸ್ ಹೈದರಾಬಾದ್ ನ. ಅದ್ರ ಜೊತೆಲಿ ನಮ್ಮ RCB ನ ಕಡೆಗಣಿಸಂಗಿಲ್ಲ ಸ್ನೇಹಿತರೆ. ಯಾಕೆಂದ್ರೆ ಡಿಫೆಂಡಿಂಗ್ ಚಾಂಪಿಯನ್ಸ್. ಈ ಟೀಮ್ ಅಲ್ಲಿ ಯಾರಿದ್ದಾರೆ ಅಂತ ನೋಡಿದ್ರೆ, ಓಪನರ್ ಆಗಿ ಬರುವಂತ ಫಿಲ್ ಸಾಲ್ಟ್, ಜೊತೆಲಿ ವಿರಾಟ್ ಕೊಹ್ಲಿ ಕ್ರಿಕೆಟ್ ನ ರಾಜ, ಕಿಂಗ್ ಆಫ್ ಕೊಹ್ಲಿ. ಅದಾದ ನಂತರ ಬರೋ ದೇವದತ್ ಪಡಿಕ್ಕಲ್ ಆಗಿರ್ಬೋದು, ಜಿತೇಶ್ ಶರ್ಮಾ, ನಮ್ಮ ಒಂದು ರಜತ್ ಪಟಿದಾರ್ ಆಗಿರ್ಬೋದು, ಟೀಮ್ ಡೇವಿಡ್ ಆಗಿರ್ಬೋದು, ಎಲ್ಲರೂ ಕೂಡ ಅದ್ಭುತವಾದ ಫಾರ್ಮ್ ಅಲ್ಲಿ ಇದ್ದಾರೆ. ರೋಮಿಯೋ ಶೆಫರ್ಡ್ ಆಗಿರ್ಬೋದು, ಕೃಣಾಲ್ ಪಾಂಡೆ ಆಗಿರ್ಬೋದು, ಎಲ್ರು ಈ ಒಂದು ಲೈನ್ ಅಪ್ ಏನಿದೆ, ಟಾಪ್ ಆರ್ಡರ್ ಆಗಿರ್ಬೋದು, ಮಿಡಲ್ ಆರ್ಡರ್ ಆಗಿರ್ಬೋದು, ಲೋಯರ್ ಆರ್ಡರ್ ಆಗಿರ್ಬೋದು, ಎಲ್ಲ ಕೂಡ ಬ್ಯಾಲೆನ್ಸ್ಡ್ ಆಗಿರುವಂತ ಟೀಮ್ ನಮ್ಮ RCB ಟೀಮು. ಇದರಲ್ಲಿ ಚೇಂಜಸ್ ನೋಡೋದಾದ್ರೆ ಹೇಗಿದೆ ಅಂದ್ರೆ, ಈ ವರ್ಷ IPL ಟೀಮ್ ನ ಆದಿತ್ಯ ಬಿರ್ಲಾದವರು ಮುನ್ನಡೆಸ್ತಾ ಇದ್ದಾರೆ. RCB ಟೀಮು ಆದಿತ್ಯ ಬಿರ್ಲಾ ಅವರ ಕೈ ಸೇರಿದೆ. ಸೊ ಆ ಒಂದು ಅಪ್ಡೇಟ್ ಕೂಡ ನಿಮಗೆ ಗೊತ್ತಿರಬೇಕು. ಅದಾದ ನಂತರ ತಂಡದಲ್ಲಿ ಬೌಲಿಂಗ್ ಮಾಡ್ತಿದ್ದಂತ ಹೆಜಲ್ವುಡ್ ಕೆಲವು ಪಂದ್ಯಗಳಿಗೆ ಲಭ್ಯ ಇಲ್ಲ. ಅದೊಂದು ನಮಗೆ ಒಂದು ಹಿನ್ನಡೆ ಅಂತ ಹೇಳ್ಬೋದು. ಆದ್ರೂ ಕೂಡ ಎಕ್ಸ್ಪೀರಿಯನ್ಸ್ಡ್ ಬೌಲರ್ ಸನ್ ರೈಸರ್ಸ್ ಹೈದರಾಬಾದ್ ಟೀಮ್ ಅಲ್ಲೇ ಇದ್ದಂತಹ ಭುವನೇಶ್ವರ್ ಕುಮಾರ್ RCB ಅಲ್ಲಿ ಇದ್ದಾರೆ. ಅದು ನಮಗೆ ಪ್ಲಸ್ ಪಾಯಿಂಟ್. ಯಾಕೆಂದ್ರೆ ಭುವನೇಶ್ವರ್ ಕುಮಾರ್ಗೆ ಎಲ್ಲ ಕೂಡ ಒಂದು ಕ್ಯಾಪ್ಟನ್ಸಿ ಮಾಡುವಂತ ಒಂದು ಟ್ಯಾಲೆಂಟ್ ಇರುವಂತಹ ಬೌಲರು. ಸೊ ನಮ್ಮ ಟೀಮ್ ಅಲ್ಲೇ ಇದ್ದಂತಹ ಹರ್ಷಲ್ ಪಟೇಲ್ ಸನ್ ರೈಸರ್ಸ್ ಹೈದರಾಬಾದ್ ಟೀಮ್ ಅಲ್ಲಿ ಇದ್ದಾರೆ. ಸೊ ಅವ್ರಿಗೂ ಕೂಡ ನಮ್ಮ ಬ್ಯಾಟರ್ಗಳ ಒಂದು ಪ್ಲಸ್ ಅಂಡ್ ಮೈನಸ್ ಗೊತ್ತಿರುತ್ತೆ. ಸೊ ಅದು ಅವ್ರಿಗೂ ಕೂಡ ಪ್ಲಸ್ ಆಗ್ಬೋದು ಹೈದರಾಬಾದ್ ಟೀಮ್ಗೆ. ಆದ್ರೆ 2 ಒಳ್ಳೆ ಟೀಮ್ಗಳನ್ನ ಶುಭಾರಂಭದ ಮ್ಯಾಚ್ಗಳಿಗೆ ಆಗಿ ಮಾಡಿರೋದು ನಮ್ಗೆಲ್ಲ ಖುಷಿನೇ. ಯಾಕೆಂದ್ರೆ ಒಂದು ದೊಡ್ಡ ರನ್ ಮಳೆನೆ ನೋಡ್ಬೋದು. ಇವತ್ತ ಮ್ಯಾಚ್ ನಡೀತಾ ಇರೋದು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ಸೊ ಬೆಂಗಳೂರಲ್ಲಿ ಮ್ಯಾಚ್ ಇದೆ. ಒಂದು ರನ್ ಮಳೆ ಹರಿಯುತ್ತೆ ಅಂತ ಹೇಳ್ಬೋದು. ಯಾಕೆಂದ್ರೆ 2 ಕಡೆಯಲ್ಲೂ ಸ್ಫೋಟಕ ಬ್ಯಾಟ್ಸ್ಮನ್ಸ್ ಗಳಿದ್ದಾರೆ. ಇರೋದು ಅಷ್ಟೇ ಅಲ್ಲ, ಒಂದು ಅದ್ಭುತವಾದ ಫಾರ್ಮ್ ಅಲ್ಲಿ ಇದ್ದಾರೆ. ಬ್ಯಾಟಿಂಗ್ ಅನ್ನೋದು ಹೇಗಿರುತ್ತೆ ಅಂದ್ರೆ, ಆ ಒಂದು ಫಾರ್ಮ್ ಇದ್ರೇನೆ ಅವ್ರು ಆಡ್ಲಿಕ್ಕೆ ಆಗತ್ತೆ. ಒಳ್ಳೆ ಗ್ರೇಟ್ ಬ್ಯಾಟರ್ ಆಗಿರ್ತಾರೆ. ನಮಗ್ ನೋಡಿ, ಮ್ಯಾಕ್ಸ್ವೆಲ್ ಒಂದು ಎಕ್ಸಾಂಪಲ್. ಅವ್ರು ಒಳ್ಳೆ ಬ್ಯಾಟ್ಸ್ಮ್ಯಾನ್, 360 ಡಿಗ್ರಿ ಆಡ್ತಾ ಇದ್ದಂತ ಬ್ಯಾಟ್ಸ್ಮ್ಯಾನ್.
ಆದ್ರೆ ಅವರ ಒಂದು ಕಳಪೆ ಫಾರ್ಮ್ ಇಂದ ಅವರು ಎಷ್ಟು ಆ, ಒಂದು ಟೀಕೆಗಳನ್ನ ಫೇಸ್ ಮಾಡಬೇಕಾಯ್ತು. ಹಾಗೆ ಯಾವೊಬ್ಬ ಬ್ಯಾಟ್ಸ್ಮನ್ಗಳು ಕೂಡ ಅದ್ಭುತವಾಗಿರುವಂತ ಸ್ಫೋಟಕ ಬ್ಯಾಟ್ಸ್ಮನ್ಗಳು ಕೂಡ ಕೆಲವು ಟೈಮ್ ಫಾರ್ಮ್ ನ ಕಳೆದುಕೊಳ್ತಾರೆ. ಸೊ ನಮ್ಮ ವಿರಾಟ್ ಕೊಹ್ಲಿ ಅವರು ಕೂಡ ಇಂಡಿಯನ್ ಟೀಮ್ ಅಲ್ಲಿ ಕೆಲವೊಂದಕ್ಕೆ ರಿಟೈರ್ಮೆಂಟ್ ತಗೊಂಡಿರೋ ಕೆಲವೊಂದು ಫಾರ್ಮೆಟ್ ಗಳಲ್ಲಿ ವಿರಾಟ್ ಕೊಹ್ಲಿ ಅವರು ಕೂಡ ಕೆಲವೊಂದು ಫಾರ್ಮೆಟ್ ಅಲ್ಲಿ ರಿಟೈರ್ಮೆಂಟ್ ತಗೊಂಡಿರೋದ್ರಿಂದ ಅವ್ರಿಗೊಂದು ಬ್ಯಾಟಿಂಗ್ ಟಚ್ ಇರೋದಿಲ್ಲ. ಸೊ ರೆಗ್ಯುಲರ್ ಬ್ಯಾಟಿಂಗ್ ಟಚ್ ಇದ್ದವ್ರಿಗೆ ಆ ಫಾರ್ಮ್ ನ ಕಂಟಿನ್ಯೂ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಬಟ್ ವಿರಾಟ್ ಕೊಹ್ಲಿ ಅಂತವ್ರಿಗೆ ಯಾವುದೇ ತರ ಒಂದು ಇದಿಲ್ಲ ಬಿಡಿ. ಅವರು ಯಾವಾಗ ಗ್ರೌಂಡ್ ಅಲ್ಲಿ ಇಳಿದ್ರು ಕೂಡ ಅವ್ರಿಗೆ ಆಡುವಂತ ಕೆಪಾಸಿಟಿ ಇರುವಂತ ಪ್ಲೇಯರ್ ಅವರು. ನಮ್ಮ ದೇಶಕ್ಕೆ ಸಿಕ್ಕಂತ ಒಂದು ಒಳ್ಳೆಯ ಒಂದು ಪ್ರತಿಭೆ ಅಂತ ಹೇಳ್ಬೋದು. ಸೊ ಇವತ್ತು ಮ್ಯಾಚ್ ನ ನೋಡ್ಲಿಕ್ಕೆ ನಾನು ಕೂಡ ಕಾತರದಿಂದ ಕಾಯ್ತಾ ಇದ್ದೇನೆ. ಸೊ ಸಂಜೆ 7:30ಕ್ಕೆ ಬೆಂಗಳೂರು RCB ಮ್ಯಾಚ್ ಶುರು ಆಗ್ತಾ ಇದೆ. ಅದು ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ. ಸೊ ನೀವು ಕೂಡ ನೋಡ್ಲಿಕ್ಕೆ ಕಾತುರರಾಗಿದ್ದೀರಾ ಅಂತ ಭಾವಿಸ್ತಾ, ಈ ಮ್ಯಾಚ್ ಹೇಗಾಯ್ತು ಏನು ಅನ್ನೋದನ್ನು ಕೂಡ ಮಾತಾಡೋಣ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ, ಈ ವಿಷಯ ನಿಮ್ಗೆ ಇಷ್ಟವಾಗಿದ್ರೆ ಈ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಬಾಯ್ ಬಾಯ್.